ಕ್ರೂರವಾದಂತ ನಡೆ. ಯುದ್ಧದಲ್ಲಿ ಮನುಷ್ಯ ಸಾಯ್ತಾರೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಪ್ರಕೃತಿ ನಷ್ಟ ಆಗುತ್ತೆ, ಜೀವನ ಸಂಕಷ್ಟ ಆಗುತ್ತೆ. ಆದ್ರೆ ಪ್ರಕೃತಿ ನಷ್ಟ ಮಾಡ್ಕೊಂಡ್ರು ಪ್ರಕೃತಿಯನ್ನು ನಷ್ಟ ಮಾಡ್ಕೊಂಡ್ರು ನಾವು ಬದುಕೋದು ಸಾಧ್ಯವೇ ಇಲ್ಲ. ಯುದ್ಧ ನಂತರ ಉಳಿದವರು ಎಂತೋ ಏನೋ ಮಾಡ್ಕೊಂಡು ಹಳೆ ಕಾಲದ ಎಲ್ಲ ನಮಗೆ ರಿಪೇರಿ ಮಾಡಕ್ ಗೊತ್ತಿಲ್ಲ, ವಿಮಾನಗಳೆಲ್ಲ ನಡೆಸೋಕ್ ಗೊತ್ತಿಲ್ಲ, ಎಲ್ಲ ಹೋಗ್ಬಿಡ್ತಾರೆ, ಎಲ್ಲ ಮೂಲಿಗೆ ಬಿಡುತ್ತೆ. ಮತ್ತೆ ನಾವು ಶಿಲಾಯುಗ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಆಗಸ್ಟ್ 9ನೇ ತಾರೀಕು ನಾಗಸಾಕಿ ಮೇಲೆ ಬಾಂಬ್ ಹಾಕಿ ಐನ್ಸ್ಟೀನ್ ಇದ್ರಾಗ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ರೂಪಿಸಿದಂತ ಸೂತ್ರದ ಮೇಲೆ ಆಟಮ್ ಬಾಂಬ್ ಕಂಡುಹಿಡಿತು. ಅದರ ಪರಿಣಾಮ ಏನಾಯ್ತು ಅಂದ್ರೆ ನಾಗಸಾಕಿ ಮತ್ತು ಹಿರೋಶಿಮಾನ ಎರಡು ಪಟ್ಟಣಗಳು ಸರ್ವನಾಶ ಆಗುವುದು. ಸುಮಾರು 70,000 ಜನ ಸತ್ತೋದು. ಇವ್ರಿಗೆ ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಕುವೆಂಪು ಅವ್ರ ಮಗನ ಮಹಾಯುದ್ಧ ಅಂತ ಬರುತ್ತೆ, ಸುಮಾರು ಚಾಪ್ಟರ್ಗಳಿಂದ ದಯಮಾಡಿ ಹೋಗುತ್ತೆ. ಎಷ್ಟು ಯುದ್ಧಗಳು ನಡೆದಿದ್ದಾವೆ ನಾನಿನ್ನು ಐನ್ಸ್ಟೀನ್ ಮಾತು ಹೇಳಿಲ್ಲ. ಐನ್ಸ್ಟೀನ್ ಅವ್ರು ಮಾತಾಡ್ತಾರೆ. ಎರಡನೇ ಯುದ್ಧ ನೋಡಿದ್ರಲ್ಲ, ಮೂರನೇ ಮಹಾಯುದ್ಧ ನಡೆದ ನಂತರ ಮತ್ತೇನಾದ್ರೂ ಯುದ್ಧಗಳು ನಡೆದ್ರೆ ಯುದ್ಧದ ಪರಿಕರಗಳು ಮತ್ತು ಉಪಕರಣಗಳು ಏನು ಅಂತ ಅಂದ್ರೆ ಕೌಲುಗಳು, ಬಂದೂಕಗಳಲ್ಲ. ಇಡೀ ಜನಗಳೇ ನಾಶ ಆದ ನಂತರ ಯಾರಿಗೆ ಗೊತ್ತಿರುತ್ತೆ? ಕಾರ್ ಇರುತ್ತೆ ನಿಮ್ಮ ಹತ್ರ, ಕಾರು ನಿಮ್ಗೆ ಓಡಿಸೋದು ಗೊತ್ತು, ರಿಪೇರಿ ಮಾಡಕ್ ಬರೋಲ್ಲ. ಇಡೀ ಸರ್ವ ವ್ಯವಸ್ಥೆ ನಾಶ ಆಗುತ್ತೆ. ಆದ್ರಿಂದ ಮೂರನೇ ಮಹಾಯುದ್ಧ ನಡೆದಿಲ್ಲ, ಬಿಟ್ಟಾಕ ನಾವು ಮುಂದೆ ಮೂರನೇ ಮಹಾಯುದ್ಧ ನಂತರ ಯುದ್ಧ ಎಲ್ಲ ನಡೆದ್ರೆ ಮದ್ದುಗುಂಡುಗಳಿಲ್ಲ ನೋಡಿ. ಮೊದಲನೇ ಮಹಾಯುದ್ಧದಲ್ಲಿ ವಿಷಾನಿಲ್ಲ ಬಳಸಿದ್ರು, ಟ್ಯಾಂಕರ್ಗಳು ಬಳಸಿದ್ರು ಮೊದಲ ಬಾರಿಗೆ. ವಿಮಾನಗಳನ್ನ ವೀಕ್ಷಣೆ ಬಳಸಿದ್ರು, ಯುದ್ಧಕ್ಕೆ ಬಳಸಲಿಲ್ಲ. ಎರಡನೇ ಮಹಾಯುದ್ಧದಲ್ಲಿ ಯುದ್ಧಕ್ಕೆ ಬಳಸಿದ್ರು. 1773 ವಿಮಾನಗಳನ್ನ ನಮಗೆ ಕಲ್ಪನೆ ಎಟಗಲ್ಲ ಇದು. ನಾನು ಎಷ್ಟೋ ಸರಿ ಆಶ್ಚರ್ಯಪಟ್ಟಿದ್ದೀನಿ. ಜರ್ಮನಿ ಒಂದೇ 1773 ವಿಮಾನಗಳು ಕಲ್ಪನೆ. ವಿದ್ಯುತ್ ಪರಿಣಾಮ ನಿಮ್ಗೆ ಗೊತ್ತಿದೆ ನೋಡಿ. ವಿದ್ಯುತ್ ಪರಿಣಾಮ ಅಂತ ಏನು ಅಂತಂದ್ರೆ ನೇರವಾಗಿ ನಿಮ್ಗೆ ಗೊತ್ತಾಗೋದಿಲ್ಲ ಅಂತಂದ್ರೆ ಮನೆ ನಾಶ ಆಗುತ್ತೆ, ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಮನುಷ್ಯರು ಸಾಯ್ತಾರೆ, ಇಷ್ಟು ಮಾತ್ರ ಗೊತ್ತಿದೆ. ಆದ್ರೆ ಈ ಗಲ್ಫ್ ಯುದ್ಧ ನಂತರ ನಮ್ಗೆ ತುಂಬಾ ಜನಕ್ಕೆ ಏನೇನು ಅಂತ ಗೊತ್ತಾಗಿದೆ, ಆ ಯುದ್ಧದ ಪರಿಣಾಮ ಏನಂತ ಗೊತ್ತಾಗಿದೆ. ನಾನು ಈ ಪ್ರಪಂಚದಲ್ಲಿ ಮೊದಲು ನಡೆದಂತ ಯುದ್ಧ ಹೆಚ್ಚು ದಾಖಲೆ ಇಲ್ಲ. 14,000 ವರ್ಷಗಳಿಂದ ನಡೆದಿದೆ. ಕೊಲಂಬಿಯಾ ಪ್ರಾಂತ್ಯದಲ್ಲಿ 14,000 ವರ್ಷಗಳಿಂದ ನಡೆದಿದೆ. ದಾಖಲೆ ಇರೋಂಥ ಯುದ್ಧ ಬ್ಯಾಬಿಲೋನಿಯಾದಲ್ಲಿ 4,000 ವರ್ಷಗಳಿಂದ ನಡೆದಿದೆ. ಆ ಬ್ಯಾಬಿಲೋನಿಯಾ ಪ್ರಾಂತ್ಯವೇ ಅಂದ್ರೆ ಇರಾಕ್ ಇದಾವಲ್ಲ, ಅದು ಇವತ್ತು ಕೂಡ ಹಿಂದಿಂದಲೂ ಇವತ್ತಿಗೂ ಕೂಡ ಅದು ಒಂದು ರೀತಿ ಯುದ್ಧದ ಮಡಿಲು ಅಂತ ಹೇಳ್ಬೋದು. ನೂರಾರು ಯುದ್ಧಗಳು ನಡೆದವಲ್ಲಿ. ಅಲ್ಲಿಯ ಪ್ರದೇಶಕ್ಕಾಗಿ ಟರ್ಕಿಗಾಗಿ 1854ರಿಂದ 56ರವರೆಗೆ ಕ್ರಿಮಿಯಾ ಯುದ್ಧ ನಡೀತು. ಒಂದ್ ಕಡೆ 4 ರಾಷ್ಟ್ರಗಳು, ಮತ್ತೊಂದು ಕಡೆ ಒಂದೇ ಒಂದು ರಾಷ್ಟ್ರ. ಅಲ್ಲಿ ಆದಂತ ನಷ್ಟಗಳೆಷ್ಟು ಅಂದ್ರೆ ಪ್ರಪಂಚದ ಅತಿ ಹೆಚ್ಚು ನಷ್ಟವಾದಂತ ಯುದ್ಧ ಅದೇ. ಫ್ಲಾರೆನ್ಸ್ ನೈಟಿಂಗೇಲ್ ನರ್ಸ್ ಆಗಿರುವಂತ ಯುದ್ಧ ಅದು. ಡೋಂಟ್ ಮಿಸ್ಟೇಕ್ ಮೀ. ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರಥಮ ಬಾರಿಗೆ ಸೈನಿಕರಿಗೆ ಕಾಂಡಮ್ನ ವಿತರಣೆ ಮಾಡಿದ್ರು. ನಂತರ ಎರಡನೇ ಮಹಾಯುದ್ಧದಲ್ಲೂ ಕೂಡ ವಿತರಣೆ ಮಾಡಿದ್ರು. ಇಲ್ಲಿ ಮೊದಲನೇ ಮಹಾಯುದ್ಧದ ನಂತರ ನಾನು ನಮ್ಮೂರಲ್ಲಿ ಇದ್ದಂತ ಹಿರಿಯರು ಕೇಳಿ ತಿಳ್ಕೊಂಡಿದ್ದೀನಿ. ಯಾವುದು ಬೆಂಕಿ ರೋಗ ಅಂತ ಬಂತು, ಸ್ಪ್ಯಾನಿಷ್ ಫ್ಲೂ ಅಂತ ಕರೀತಾರೆ. ಆ ಸ್ಪ್ಯಾನಿಷ್ ಫ್ಲೂ ಬಗ್ಗೆ ವೆಂಕಟೇಶ್ವರ ಇನ್ನೂ ಜನತಾ ಪಕ್ಷದ ಇದ್ರು ನಾನು ಲೆಕ್ಕ ಬಂದಿದ್ದೆ. 6 ಕೋಟಿ ಜನಸಂಖ್ಯೆ ಸತ್ತಿತ್ತು. ಸ್ಪ್ಯಾನಿಷ್ ಫ್ಲೂ ಇಂದ 6 ಕೋಟಿ ಜನಸಂಖ್ಯೆ ಸತ್ತಿತ್ತು. ನಮ್ಮೂರಲ್ಲಿ ಯಾರು ಸತ್ರು ಅಂತ ನನಗೆ ಇವತ್ತು ಕೂಡ ಗೊತ್ತಿದೆ. ನನ್ನ ತಾತನ ಅಣ್ಣ ಮಗ ಬಚ್ಚೇಗೌಡ ಅಂತ, ಆತನ ಕುಟುಂಬದಲ್ಲಿ ಒಬ್ಬರೂ ಉಳಿಲಿಲ್ಲ.
ಈ ನಮಗೆ ಮಾತ್ರ ಗೊತ್ತು ಬಚ್ಚಣ್ಣವಲ್ಲ ಅಂತ ತೋರಿಸ್ತಾರೆ ಅದನ್ನ. ನಮ್ಮೂರಲ್ಲಿ ಎಷ್ಟು ನಷ್ಟ ಆಯ್ತು ಅಂತಂದ್ರೆ ವಲಸೆ ಪ್ರಾರಂಭ ಆಗಿತ್ತು ಅಲ್ಲೇ 1920-21 ಇಸ್ವಿನಲ್ಲಿ ಈ ನಾಮಗಲ ಚನ್ನಪಟ್ಟಣ ತಾಲೂಕು ತುರುವೇಕೆರೆ ತಾಲೂಕು ಜನಗಳೆಲ್ಲ ನಾನು ಅದ್ರ ಬಗ್ಗೆ ಬರ್ದಿನ ಪತ್ರಿಕೆ ಬರ್ದಿದ್ದ ನಾನು. ಎಲ್ಲಿ ವಲಸೆ ಹೋದ್ರು? ಹೆಚ್ಚಿನ ಹೋಗಿದ್ದು ಊಟಿಗೆ. ಇವತ್ತು ಕೆಲವರೆಲ್ಲ ತುಂಬಾ ಶ್ರೀಮಂತರಿದ್ದಾರೆ ಅಲ್ಲಿ. ನೋಡಿ ಅಲ್ಲಿ ಒಬ್ಬ ನನ್ನ ಊರಿನ ಪಕ್ಕದವನು ನಿಂಗೇಗೌಡ ಅನ್ನೋ ಮೊಮ್ಮಗ ತಮಿಳುನಾಡಿನಲ್ಲಿ ಏನೋ ಹೊಸ ಸರ್ಕಾರ ಬಂದಿತ್ತಲ್ಲ ಆ ಪಾರ್ಟಿಯಿಂದ MLA ಆಗಿದ್ದಾರೆ. ಯುದ್ಧ ಅಂತಂದ್ರೆ ಎಷ್ಟು ನಷ್ಟ ಅಂತ ಅಂದ್ರೆ ಈಗ ನಿಮ್ಗೆ ಗೊತ್ತಾಗಿದೆ. ಪೆಟ್ರೋಲ್ ಜಾಸ್ತಿ ಅಂತ ಗೊತ್ತಿದೆ. ನಾನು ಮೊನ್ನೆ ಪೈಪ್ ಕೊಂಡೆ, 1 ಲಕ್ಷ ರೂಪಾಯಿ ಪೈಪ್ ಕೊಂಡೆ. ಸಿಮ್ಮೆ ಯಾವುದು ಪ್ಲಾಸ್ಟಿಕ್ ಪೈಪ್ ಕೊಡು 5,000 ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದೆ. 196 ರೂಪಾಯಿ ಸಿಗ್ತಾ ಇದ್ದಂತ ಪೈಪ್ಗೆ ನಾನು 300 ಚಿಲ್ಲರೆ ಕೊಟ್ಟೆ. ಯಾತಕ್ಕೆ ಅಂದ್ರೆ ಅದಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಉಪ ಪ್ರಾಡಕ್ಟ್ ಕೊಡೋದು. ಮಾತ್ರೆ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಅಂಟ್ರೋಗಳು ಜಾಸ್ತಿ ಆಗುತ್ತೆ, ವಸ್ತುಗಳು ನೋಡಿ. ಇವತ್ತು ನನಗೆ ನಿಮಗೆ ತಪ್ಪು ತಿಳ್ಕೊಬೇಡಿಲ್ಲ, ಇದುವರೆಗೂ ಚನ್ನಪಟ್ಟಣದಲ್ಲಿ 700 ರೂಪಾಯಿ ಮಾಂಸ ಯುದ್ಧ ಪ್ರಾರಂಭ ಆಗ್ತದೆ. ಮೇಕೆ ಎಲ್ಲ ತರ್ಬೇಕಲ್ಲ, ಟ್ರಾನ್ಸ್ಪೋರ್ಟೇಷನ್ ಇದೆಯಾ ನಿಮಗೆ? 1 ಕೆಜಿಗೆ 50 ರೂಪಾಯಿ ಜಾಸ್ತಿ ಇದೆ. ಎಲ್ಲಾ ವಸ್ತುಗಳು ಪ್ರತಿಯೊಂದು ಕ್ಷೇತ್ರದ ಮೇಲೆ ಕೂಡ ಪ್ರಭಾವ ಇದೆ. ರಾಜ್ಯ ನೋಡಿ, ಯುದ್ಧಕ್ಕೆ ಒಂದೇ ಒಂದು ಕಾರಣ ಅಂತಂದ್ರೆ ನಾವು ಅವತ್ತಿಂದ 14,000 ವರ್ಷಗಳಿಂದ ಕ್ರಿಮಿಯಾ ಯುದ್ಧ, ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ, ನೆಪೋಲಿಯನ್ 1812 ಇಸ್ವಿಯಿಂದ 12ನೇ ಇಸ್ವಿಗೆ ಆಯ್ತಲ್ಲ, ಯಾವುದು ಫ್ರಾಂಕೋ ರಷ್ಯನ್ ವಾರು. 6 ಲಕ್ಷ ಸೈನ್ಯ ತಗೊಂಡೋದ. 6 ಲಕ್ಷ ಸೈನ್ಯದಲ್ಲಿ ವಾಪಸ್ ಬಂದಿದ್ದು ಕೇವಲ 30,000 ಮಾತ್ರ. 30,000 ಮಾತ್ರ. ಇಲ್ಲಿ ಮಾನವ ನಷ್ಟ ಮಾತ್ರ ಆಗಲ್ಲ, ಪ್ರಕೃತಿ ನಷ್ಟ ಆಗತ್ತೆ. ಮತ್ತೇನೋ ಎಷ್ಟೇ ಮಾತಾಡ ಮೇಡಮ್ ಅವರು ಪರಿಸರ ದಿನ ಅಂತ ಹೇಳಿದ್ರು. ಆ ಪರಿಸರ ಏನಂತಲೇ ನಾವು ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಸ್ಕೂಲ್ನಲ್ಲೂ ಕೂಡ ಅರಿವು ಮಾಡಿಲ್ಲ. ಆದಿ ಬೀದಿಲೆಲ್ಲ ಪ್ಲಾಸ್ಟಿಕ್ ಬಂದಿದೆ. ನಾನು ಇದುವರೆಗೂ ಕೂಡ ಅಂಗಡಿಗೆ ಹೋದ್ರೆ ನಾನು ಬ್ಯಾಗ್ ತಗೊಂಡು ಹೋಗ್ತೀನಿ. ನಾವು ಮೊದಲು ಆಚರಣೆ ಮಾಡಿ ಬೇರೆಯವ್ರಿಗೆ ಹೇಳ್ಬೇಕಂತ. ನೋಡಿ, ಪರಿಸರದಿಂದ ಎಷ್ಟು ಅನುಕೂಲ ಇದೆ. ಸೂರ್ಯನ ಬೆಳಕು ಬಿಟ್ಟು ನಮಗೆ ದುಡ್ಡು ಕೊಡ್ತಾ ಇದೀವ. ಸೋಲಾರ್ ಅದನ್ನ ಪಡ್ಕೋತಾ ಇದೀವಿ. ಚಂದ್ರನ ಬೆಳಕು ಬಿಟ್ಟು ಉಸಿರಾಡಂತ ಗಾಳಿ ಪುಕ್ಕಟೆ, ಕುಡಿಯಂತ ನೀರು ಪುಕ್ಕಟೆ. ಇಲ್ಲಿ ವ್ಯವಸ್ಥೆ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಿಮಗೆ. ಎಷ್ಟೊಂದು ಅನುಕೂಲ ಇದೆ ನೋಡಿ. ಆದ್ರೆ ನಾವು ಪ್ರಕೃತಿಗೆ ದ್ರೋಹ ಮಾಡ್ತಾ ಇದ್ದೀವಿ. ಎಷ್ಟೊಂದು ವಾತಾವರಣದಲ್ಲಿ ವೈಪರೀತ್ಯ ಆಗಿದೆ. ನೀವು ಸೂಕ್ಷ್ಮವಾಗಿ ಓದ್ತಾ ಇದ್ರೆ ಮಾತ್ರ ಗೊತ್ತಾಗುತ್ತೆ. ನೋಡಿ, ಸುಮಾರು 10 ವರ್ಷಗಳಿಂದ ತೆಂಗಿನ ಗಿಡಕ್ಕೆ 36 ಡಿಗ್ರಿ ಮೇಲೆ ಉಷ್ಣಾಂಶ ಆದ್ರೆ ತೆಂಗಿನ ಗಿಡ ಸಹಿಸಲ್ಲ. ಅರಸೀಕೆರೆ ತಾಲೂಕಿನ ಸುಮಾರು ಒಂದು 30% ಮರಗಳೆಲ್ಲ ಪೂರ್ಣ ಹಾಳಾಗೋಗಿದ್ದೆಲ್ಲ ಹೊರಗೋಗ್ತಿತ್ತು. ಇವಷ್ಟು ಕೂಡ ಅತಿಯಾದಂತ ಇದ್ದು ಈ ವಾತಾವರಣದ ಮೇಲೆ ನಮ್ಮ ನಡೆಗಳು 22 ದಿವಸ ಸರ್ಕಾರಿ ನೌಕರನ್ನ ಕೆಲಸ ಮಾಡಿದ್ವಿ. ಒಂದೇ ಒಂದು ಕೂಡ ಒಂದೇ ಸೆಕೆಂಡ್ ಕೂಡ ಲೇಟ್ ಆಗೋದಿಲ್ಲ. ದಯಮಾಡಿ ಮಕ್ಕಳನ್ನ ಕಂಟ್ರೋಲ್ ಮಾಡಿಕೊಂಡು ಇದಕ್ಕೆ ಕರ್ಕೊಂಡ್ಬರ್ಬೇಕು. ಅತಿಥಿಯಾದಂತ ನನಗೂ ಕೂಡ ಸ್ವಲ್ಪ ಮೈನ್ಸ್ಟ್ರೀ ಮಾರ್ಕೆಟ್ 1914ರಿಂದ 39ರಿಂದ 45ವರೆಗೆ ಇದು ಆಯಿತು.